ಕಾಂಗ್ರೆಸ್ ಜಿಲ್ಲಾ ಯುವ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇಂದು ಗದಗ್ನಲ್ಲಿ ನಡೆಸಲಾಯಿತು. ನಗರದ ಸ್ವಾಮಿ ವಿವೇಕಾನಂದ ಸಭಾಂಗಣದಲ್ಲಿ ಏರ್ಪಡಿಸಿದ ಪದಗ್ರಹಣ ಸಮಾರಂಭವನ್ನು ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜಾತಿ ವಿಷ ಬೀಜ ಬಿತ್ತಿ ರಾಜಕಾರಣ ಮಾಡುತ್ತಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಆದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಿದ್ದರೆ ಕಾಂಗ್ರೆಸ್ ಪಕ್ಷವೇ ಕಾರಣ. ಕಾಂಗ್ರೆಸ್ ಪಕ್ಷ ಕಟ್ಟುವಲ್ಲಿ ಕಾಂಗ್ರೆಸ್ ಯುವ ಘಟಕದ ಪಾತ್ರ ಬಹುಮುಖ್ಯ ಆಗಿದೆ ಅಂತ ಕಾಂಗ್ರೆಸ್ನ ಯುವ ಸಾರಥಿಗಳಿಗೆ ಕಿವಿ ಮಾತು ಹೇಳಿದರು. ಇನ್ನು ಕಾರ್ಯಕ್ರಮದ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ಶಾಸಕ ಜಿಎಸ್ ಪಾಟೀಲ್ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ಎಚ್.ಕೆ. ಪಾಟೀಲ್, ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕ ಎನ್.ಎಚ್. ಕೋನರೆಡ್ಡಿ, ಜಿಎಸ್ ಪಾಟೀಲ್, ದೀಪಿಕಾ ರೆಡ್ಡಿ, ಬಿಆರ್ ಯೌಗಲ್, ಐಎಸ್ ಪಾಟೀಲ್, ಡಿಆರ್ ಪಾಟೀಲ್, ಕೆಎಚ್ ಪಾಟೀಲ್, ಮಿಥುನ್ ಪಾಟೀಲ್ ಸೇರಿದಂತೆ ಯುವ ಘಟಕದ ನೂತನ ಪದಾಧಿಕಾರಿಗಳು ಹಾಗೂ ಗಣ್ಯರು ಭಾಗಿಯಾಗಿದ್ದರು. ಮೊದಲನೇದಾಗಿ ಯುವಧನಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಜಕೀಯ ಮುತ್ಸದ್ದಿಗಳು, ಕರ್ನಾಟಕ ಸರ್ಕಾರದ ಪ್ರಭಾವಿ ನಿಗಮದ ಅಧ್ಯಕ್ಷರು ಹಾಗೂ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೊಬ್ಬ ಹಿರಿಯ ಮುತ್ಸದ್ದಿಗಳು, ನಮ್ಮೆಲ್ಲ ಮಾರ್ಗದರ್ಶಕರು, ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಎಂ. ಪಾಟೀಲ್ ಸಾಹೇಬರನ್ನು ಕೂಡ ಈ ಮಹಾಸಭೆಯ ಪರವಾಗಿ ವೇದಿಕೆಯಲ್ಲಿ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಇವರಿಗೆ ನಮ್ಮ ನಿಕಟಪೂರ್ವಕರಾಗಿರ್ತಕ್ಕಂಥ ಅಶೋಕ್ ಮಾಲಾನಿ ಅವರು ಲೋಕಾರ್ಪಣೆ ಮಾಡಬೇಕಂತ ಹೇಳಿ ತಮ್ಮೆಲ್ಲ ಪರವಾಗಿ ಕೇಳಿಕೊಳ್ಳುತ್ತೇನೆ. ಸಂಕಲ್ಪ ಆಪ್ ಲೋಕಾರ್ಪಣೆ. ಪಾಟೀಲ್ ಸಾಹೇಬರು 2016ರಲ್ಲಿ ಈ ರಾಜ್ಯದಲ್ಲಿ ವಿವೇಕಾನಂದ ಜಯಂತಿಯನ್ನ ಸರ್ಕಾರ ಮಾಡಲೇಬೇಕು. 12ನೇ ತಾರೀಕು ಒಂದು ಯುವ ದಿನವನ್ನ, ವಿವೇಕಾನಂದ ದಿನಾಚರಣೆಯನ್ನ ಯುವ ದಿನವಾಗಿ ಮಾಡಬೇಕು. ಸಚಿವರಾದಂತ ಜಯಚಂದ್ರ ಸಾಹೇಬ್ರನ್ನ ಒತ್ತಾಯ ಮಾಡಿ ಆ ಒಂದು ದಿನವನ್ನ ಯುವ ದಿನವಾಗಿ ಈಗ ಸರ್ಕಾರ ಆಚರಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರ್ಯಾಚರಣೆಯನ್ನ ಮಾಡಬೇಕು, ದೊಡ್ಡ ಹೋರಾಟವನ್ನ ಮಾಡಬೇಕು, ದೊಡ್ಡ ಸ್ಥಾನವನ್ನ ಯೋಚನೆಯನ್ನು ಇಟ್ಕೊಂಡು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಚಿವರಾದ ನಮ್ಮನ್ನ ಬಹಳ ವೆಲ್ಕಮ್ ಮಾಡೋ ಕೆಲಸವನ್ನ ಮಾಡಬೇಕು, ಎಲ್ಲ ಯುವಕರನ್ನ ಒಟ್ಟಾಗಿ ತಗೊಂಡೋಗ್ಬೇಕು ಅಂತ ಹೇಳ್ತಾ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೊಮ್ಮೆ ಶುಭಾಶಯವನ್ನು ಹೇಳ್ತಾ ಈ ವೇದಿಕೆಯಲ್ಲಿರುವಂತ ಎಲ್ಲ ನಾಯಕರುಗಳಿಗೆ ಜೈ ಹಿಂದ್, ಜೈ ಯುವ ಕಾಂಗ್ರೆಸ್, ಜೈ ಕರ್ನಾಟಕ. ಯುವದಿನಿ ಕಾರ್ಯಕ್ರಮದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ